ನಿಗಮಾಗಮ ಕಥಾಪ್ರಪಂಚಕ್ಕೆ ಸ್ವಾಗತ. ಇಂದು ಜರತ್ಕಾರುವಿನ ಕಥೆಯನ್ನು ಕೇಳೋಣ. ಜರತ್ಕಾರು ಎಂಬ ಒಬ್ಬ ಮುನಿ ಇದ್ದ. ಅವನು ನಿಯಮಿತ ಆಹಾರವನ್ನು ಸೇವಿಸ್ತಾ ದೇಶ ಪರ್ಯಟನೆ ಮಾಡ್ತಾ ಇರುವಂಥ ಒಬ್ಬ ಮುನಿ ತಪಶ್ಚರ್ಯೆಯಲ್ಲಿ ತನ್ನ ಹೆಚ್ಚಿನ ಕಾಲವನ್ನು ಕಳೀತಾ ಇದ್ದ. ಈ ಜರತ್ಕಾರುವಿನ ಕಥೆಗೆ ಮಹತ್ವ ಇರುವುದು ಅಂದರೆ, ಸರ್ಪ ಸಂತತಿ ನಾಶವಾದಂತಹ ಸರ್ಪಯಾಗದ ಬಗ್ಗೆ ತಮಗೆ ಗೊತ್ತಿರಬಹುದು. ಅದಕ್ಕೆ ಪೂರ್ವಭಾವಿಯಾಗಿ ಈ ಸರ್ಪಗಳ ಸಂತತಿಯ ಉಳುವಿಗೆ ಒಬ್ಬ ವ್ಯಕ್ತಿ ಹುಟ್ಟಿ ಬರಬೇಕಾಗಿತ್ತು. ಅದರ ಪೂರ್ವದ ಕಥೆ ಇಲ್ಲಿ ಅಡಕವಾಗಿದೆ. ಈ ಜರತ್ಕಾರು ಅವನಿಗೆ ಯಾವುದೇ ರೀತಿಯ ಮೋಹ ಇಲ್ಲ. ಪ್ರಾಪಂಚಿಕವಾದಂತಹ ಸುಖಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವವನಲ್ಲ. ಅವನು ಕೇವಲ ಧರ್ಮ ಸಾಧನೆ ಮಾತ್ರ ಮಾಡುವುದು ಅಂತ ಮಾಡ್ತಾ ಇದ್ದವನು. ಅವನೊಬ್ಬ ಬ್ರಹ್ಮಚಾರಿಯಾಗಿದ್ದ. ಹೀಗಿರುತ್ತಾ ಒಮ್ಮೆ ಅವನು ಸಂಚಾರದಲ್ಲಿರುವಾಗ ಒಂದು ಹಳ್ಳದ ಬದಿಯಿಂದ ದಾಟಿ ಹೋಗ್ತಾ ಇರ್ತಾನೆ. ಹಳ್ಳ ದಾಟಿ ಹೋಗುವಾಗ ಅವನಿಗೆ ತಲೆ ಕೆಳಗಾಗಿ ಒಂದು ಗಿಡಕ್ಕೆ ಜೋತು ಬಿದ್ದಂತಹ ಜೀವಗಳು ಕಾಣ್ತವೆ. ಹಾಗೆ ಜೋತು ಬಿದ್ದಂತಹ ಜೀವಗಳಲ್ಲಿ ಅವು ಯಾವ ಗಿಡಕ್ಕೆ ಜೋತು ಬಿದ್ದಿದ್ದಾವೋ ಅದು ಕೂಡ ಒಂದು ಎಳೆಯಷ್ಟು ಮಾತ್ರ ಉಳಿದು ಅದನ್ನು ಒಂದು ಇಲಿ ಕತ್ತರಿಸ್ತಾ ಇದೆ ಎಂಬುದು ತಾತ್ಪರ್ಯ. ಇದನ್ನು ಬಹುಶಃ ಒಂದು ರೂಪಕವಾಗಿ ನೀಡಿದ್ದಾರೆ ಅಂತ ಕಾಣ್ತದೆ. ಮುಂದೆ ಅವನು ಅಲ್ಲಿ ಬಂದವನು ಕೇಳ್ತಾನೆ, ಸ್ವಾಮಿ ಇದೇನಿದು, ಇಲ್ಲಿ ಹೀಗೆ ಜೋತಾಡ್ತಾ ಇದ್ದೀರಿ ತಲೆ ಕೆಳಗಾಗಿ ಅಂತ. ಆಗ ಮಾತಾಡ್ತಾರೆ ಅವರು, ನಾವು ಈಗ ಸದ್ಯದಲ್ಲಿ ಇಲ್ಲಿರೋರಲ್ಲ, ಪಿತೃದೇವತೆಗಳು. ನಮ್ಮ ವಂಶದಲ್ಲಿ ಸದ್ಯಕ್ಕೆ ವಂಶವನ್ನು ಬೆಳೆಸಲಿಕ್ಕೆ ಜನ ಇಲ್ಲ. ಒಬ್ಬನೇ ಒಬ್ಬ ಇದ್ದಾನೆ. ಅವನ ಹೆಸರು ಜರತ್ಕಾರು ಅಂತ ಕೇಳಿದ್ದೀವಿ. ಆದರೆ ಅವನೆಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ನಮ್ಮ ವಂಶಾಭಿವೃದ್ಧಿ ಆಗದೆ ಹೋದರೆ ನಾವೆಲ್ಲ ನರಕಕ್ಕೆ ಬೀಳಬೇಕಾಗ್ತದೆ. ಒಂದು ಮಾತಿದೆ, ಯಾರಿಗೆ ಪುತ್ರ ಸಂತಾನ ಇರುವುದಿಲ್ಲ ಅಥವಾ ಅವರ ನಂತರದಲ್ಲಿ ಪುತ್ರ ಸಂತಾನ ಇಲ್ಲದೆ ಹೋದರೆ ತಂದೆ ಮತ್ತು ಪಿತೃಗಳು, ಪ್ರಪಿತಾಮಹರು ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಎಂಬಂಥ ಒಂದು ನಂಬುಗೆ ಇದೆ, ಮಾತಿದೆ. ಅದನ್ನು ಅವರು ತಿಳಿಸ್ತಾರೆ. ಒಬ್ಬ ಜರತ್ಕಾರುವನು ಇದ್ದಾನೆ. ಇದ್ದರೆ ಅವನು ಧರ್ಮ ಸಾಧನೆ ಅಂತ ತಿರುಗಾಡ್ತಾ ಇದ್ದಾನೆ, ಮದುವೆ ಮಾಡಿಕೊಳ್ತಾ ಇಲ್ಲ. ಹಾಗಾಗಿ ನಮ್ಮ ಸಂತಾನ ಬೆಳೆಯದೆ ನಾವೆಲ್ಲ ಹೀಗೆ ನಮಗೆ ಉದ್ಧಾರ ಆಗುವಂಥ ಯಾವುದೇ ಸೂಚನೆ ಕಾಣ್ತಾ ಇಲ್ಲ. ಒಂದು ವೇಳೆ ನಿಮಗೇನಾದರೂ ಆ ಜರತ್ಕಾರುವವನು ಸಿಕ್ಕಿದರೆ ಮದುವೆ ಮಾಡಿಕೊಂಡು ವಂಶಾಭಿವೃದ್ಧಿ ಮಾಡಿ ನಮ್ಮನ್ನು ಉದ್ಧರಿಸುವಂಥ ಕೆಲಸ ಮಾಡಬೇಕು ಅಂತ ಅವನಿಗೆ ಹೇಳ್ತೀರಾ ಅಂತ ಕೇಳಿ, ನೀನು ಯಾರಪ್ಪ ನಮ್ಮನ್ನು ಮಾತಾಡಿಸಿದೆಯಲ್ಲ ಅಂತ ಕೇಳ್ತಾರೆ. ಆಗ ಜರತ್ಕಾರು ಸ್ವಲ್ಪ ನಾಚಿಕೊಂಡು ಹೇಳ್ತಾನೆ, ಸ್ವಾಮಿ ನಾನೇ ಆ ಜರತ್ಕಾರು. ನನಗೆ ಈ ಪ್ರಾಪಂಚಿಕವಾದಂಥ ಸುಖಗಳಲ್ಲಿ ಆಸಕ್ತಿ ಇರಲಿಲ್ಲ. ಸಂಸಾರ ಜೀವನದ ಬಗ್ಗೆ ಎಳ್ಳಷ್ಟು ನನಗೆ ಮನಸ್ಸಿಲ್ಲ. ಹಾಗಾಗಿ ನಾನು ಧರ್ಮ ಸಾಧನೆಯನ್ನೇ ಮಾಡ್ತಾ ಜೀವನ ಕಳೀಬೇಕು ಅಂತ ಇದ್ದೆ. ಆದರೆ ನೀವು ಹೇಳುವ ಮಾತನ್ನು ಕೇಳಿದರೆ ನನಗೂ ದುಃಖವಾಗ್ತಾ ಇದೆ. ನಾನೊಬ್ಬನು ಇದ್ದೇನೆ. ನಾನು ವಂಶಾಭಿವೃದ್ಧಿ ಮಾಡದೆ ಹೋದರೆ ನಿಮಗೆಲ್ಲ ಪಿತೃದೇವತೆಗಳಿಗೆ ತೊಂದರೆಯಾಗ್ತದೆ ಅಂತ ನಾನೀಗ ನೋಡಿದ್ದೀನಿ. ಆದರೆ ನನಗೆ ಮನಸ್ಸಿಲ್ಲ. ಆದರೂ ಕೂಡ ನಿಮ್ಮ ಸಲುವಾಗಿ ನಾನು ಮದುವೆ ಮಾಡಿಕೊಳ್ತೇನೆ. ಆದರೆ ಮಾಡಿಕೊಳ್ಳಬೇಕಾದರೆ ನನ್ನದ್ದೇ ಆದ ಕೆಲವು ಷರತ್ತುಗಳಿದ್ದಾವೆ. ಅದೆಲ್ಲ ಪೂರೈಸ್ತು ಅಂತಾದರೆ ನಾನು ಮಾಡಿಕೊಳ್ತೇನೆ. ಅದು ಹೇಗೆ? ಅವನು ತಾನು ಮದುವೆ ಮಾಡಿಕೊಳ್ಬೇಕು ಅಂತಾದರೆ ಜರತ್ಕಾರು
ಎಂಬ ಹೆಸರಿನ ಒಂದು ಹೆಣ್ಣು ಅವನಿಗೆ ದೊರೆಯಬೇಕು. ಅದರ ಜೊತೆಗೆ ಆ ಹೆಣ್ಣು ಯಾವುದೇ ರೀತಿಯಿಂದ ಅವನಿಂದ ಏನನ್ನೂ ಹೆಚ್ಚಿನದನ್ನು ಅಪೇಕ್ಷಿಸಬಾರದು. ಜೊತೆಗೆ ಯಾರು ಆ ಹೆಣ್ಣನ್ನು ಅವನಿಗೆ ಧಾರೆಯರು ಕೊಡ್ತಾರೋ ಅವರು ದಾನ ರೂಪದಲ್ಲಿ ಯಾವುದೇ ರೀತಿಯಲ್ಲಿ ಏನನ್ನು ಬಯಸದೆ ಅವನಿಗೆ ದಾರೆಯರು ಕೊಡಬೇಕು. ಇಷ್ಟೇ ಅಲ್ಲದೆ ಆ ಹೆಂಡತಿಯನ್ನು ಸಾಕುವಂತಹ ಜವಾಬ್ದಾರಿಯನ್ನು ಕೂಡ ಅವನು ತಾನು ತೆಗೆದುಕೊಳ್ಳಲಿಕ್ಕೆ ಸಿದ್ಧನಿರುವುದಿಲ್ಲ. ಹೀಗೆ ಇಷ್ಟೆಲ್ಲ ರೀತಿಯಲ್ಲಿ ಅವನು ಹೇಳಿದ ಪ್ರಕಾರದಲ್ಲಿ ಹೆಣ್ಣೊಂದು ಒದಗಿ ಬಂದರೆ ಆಗ ತಾನು ಮದುವೆ ಮಾಡಿಕೊಳ್ಬೇಕು ಅಂತ ಒಂದು ಅವನು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಾನೆ. ಹಾಗೆ ಮಾಡಿಕೊಂಡಾದಮೇಲೆ ಮನಸ್ಸಿಲ್ಲದಿದ್ದರೂ ಕೂಡ ಪಿತೃಗಳ ಉದ್ಧಾರಕ್ಕಾಗಿ ತಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿ ಹೆಣ್ಣು ಸಿಗ್ತಾರಾ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಅವನ ಮನಸ್ಸಿನಲ್ಲಿರುವ ಯೋಚನೆ. ಯಾಕೆಂದರೆ ಅವನಲ್ಲಿ ಧನ ಕನಕಾದಿಗಳಿಲ್ಲ, ಬೇರೆ ಏನೂ ಇಲ್ಲ. ಧರ್ಮ ಸಾಧನೆ ಬಿಟ್ಟು ಐಹಿಕವಾದಂತಹ ಯಾವುದೇ ಸಂಪತ್ತು ಅವನಲ್ಲಿ ಸ್ಥಿತವಾಗಿರುವುದಿಲ್ಲ. ಹಾಗಾಗಿ ತನಗೆ ಹೆಣ್ಣು ಸಿಗಲಿಕ್ಕಿಲ್ಲ ಅಂತ ಅವನಿಗೂ ಇತ್ತು. ಆದರೂ ಒಂದು ಪ್ರಯತ್ನ ಮಾಡ್ತಾನೆ. ಅವನು ದಿನನಿತ್ಯ ಸಂಚಾರ ಮಾಡುವಂಥ ಒಬ್ಬ ಮುನಿ. ಆದರೆ ಆ ಸಂಚಾರ ಕಾಲದಲ್ಲಿ ತಾನು ಮದುವೆ ಆಗಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಅನೇಕರಲ್ಲಿ ವ್ಯಕ್ತಪಡಿಸ್ತಾನೆ. ಆದರೂ ಕೂಡ ಅವನಿಗೆ ಯಾರು ಹೆಣ್ಣು ಕೊಡುವುದಕ್ಕೆ ಮುಂದೆ ಬರುವುದಿಲ್ಲ. ಮುಂದೆ ಇದೆಲ್ಲ ನೋಡಿ ಅವನಿಗೂ ಇವೆಲ್ಲ ಸಿಕ್ಕಿದರೆ ಮಾತ್ರ ಮದುವೆ ಆಗ್ತೇನೆ, ಇಲ್ಲದಿದ್ದರೆ ಮದುವೆ ಆಗುವುದಿಲ್ಲ ಎಂಬ ಮಾತನ್ನು ತನ್ನ ಪಿತೃದೇವತೆಗಳಲ್ಲಿ ಅವನು ಹೇಳಿದರೂ ಕೂಡ ಅವನಿಗೂ ಮನಸ್ಸಿನಲ್ಲಿ ನಾನೂ ಏನೋ ಒಂದು ತಪ್ಪು ಮಾಡ್ತಾ ಇದ್ದೇನೋ. ಒಂದು ಮಾತಿದೆ, ಗೃಹಸ್ಥಾಶ್ರಮ ಧರ್ಮದಷ್ಟು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ. ಈಗ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಾಶ್ರಮ ಇವೆಲ್ಲದರಲ್ಲಿಯೂ ಕೂಡ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದ್ದು ಅನ್ನುವ ಮಾತು ಕೂಡ ಇದೆ. ಮತ್ತು ತನ್ನ ಪಿತೃಗಳನ್ನು ಉದ್ಧರಿಸಬೇಕು ಎನ್ನುವ ಒಂದು ಭಾವವು ಅವನಲ್ಲಿ ಜಾಗೃತವಾಗಿದೆ. ಆ ಕಾರಣದಿಂದ ಎಲ್ಲಿಯೂ ಸಿಗಲಿಲ್ವಲ್ಲ ಅಂತ ಒಮ್ಮೆ ಬೇಸತ್ತು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ನಿಂತು ನನಗೆ ಹೆಣ್ಣು ಯಾರು ಕೊಡ್ತೀರಾ, ನಾನು ಮದುವೆ ಆಗಬೇಕು, ನನಗೆ ಹೆಣ್ಣು ಕೊಡ್ತೀರಾ ಅಂತೆಲ್ಲ ಅವನು ಜೋರಾಗಿ ಹೇಳ್ತಾನೆ. ಇದು ಕೂಡ ಒಂದು ರೀತಿಯಲ್ಲಿ ಸಾಂಕೇತಿಕವಾದದ್ದು ಅಂತ ಹೇಳ್ಬೋದು. ಅವನು ಕಾಡಿನಲ್ಲಿ ಹೇಳಿದ್ದು ವಾಸುಕಿಗೆ, ಅಂದರೆ ಸರ್ಪಗಳ ರಾಜ ವಾಸುಕಿಗೆ ಕೇಳಿಸಿತು. ಹಾಗೆ ಕೇಳಿಸಿದಾಗ ಅವನು ತನ್ನ ತಂಗಿಯಾದ ಜರತ್ಕಾರು ಎಂಬವಳನ್ನು ಕರೆದುಕೊಂಡು ಈ ಜರತ್ಕಾರು ಮುನಿಯ ಕಡೆಗೆ ಬರ್ತಾನೆ. ಹಾಗೆ ಬಂದಾಗ ಅವನಲ್ಲಿಯೂ ಕೂಡ ಇವನು ತನ್ನ ಷರತ್ತುಗಳ ಕುರಿತು ವಿವರಿಸ್ತಾನೆ. ಅವೆಲ್ಲದಕ್ಕೂ ವಾಸುಕಿ ಒಪ್ಪಿಕೊಳ್ತಾನೆ. ವಾಸುಕಿಗೂ ಕೂಡ, ಅಂದರೆ ಸರ್ಪ ಸಂತತಿಗೂ ಕೂಡ ತಮ್ಮ ವಂಶ ನಿರ್ವಂಶವಾಗುವಂಥ ಒಂದು ಸಂದರ್ಭ ಇದೆ. ಯಾಕೆಂದರೆ ಕದ್ರು ಎಂಬವಳು ಸರ್ಪಗಳ ತಾಯಿ, ಅವಳ ಶಾಪ ಇತ್ತು. ಹಾಗಾಗಿ ನಮ್ಮ ವಂಶ ನಾಶ ಹೊಂದಬಹುದು, ಅದನ್ನು ಉಳಿಸಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಒಬ್ಬ ಮಹಾತ್ಮನೇ ಉದಿಸಿ ಬರಬೇಕು ಅನ್ನುವಂಥ ಒಂದು ವಿಷಯ ಗೊತ್ತಿತ್ತು. ಹಾಗಾಗಿ ವಾಸುಕಿ ತನ್ನ ತಂಗಿಯಾದ ಜರತ್ಕಾರುವನ್ನು ಈ ಉದ್ದೇಶದಿಂದ ಉತ್ತಮೋತ್ತಮರೊಬ್ಬರಿಗೆ ಮದುವೆ ಮಾಡಿಕೊಡಬೇಕು ಎಂಬ ಹಾಗೆ ಯೋಚಿಸಿದ್ದ. ಒಂದು ಮಾತಿದೆ, ಹಿಂದೆ ಬ್ರಹ್ಮವಾಕ್ಯವೇ ಈ ರೀತಿ ಇತ್ತು, ಜರತ್ಕಾರುವನ್ನು ಮದುವೆಯಾಗಿ ಇವಳು ಒಬ್ಬರನ್ನು ಪಡೀತಾಳೆ, ಅವನಿಂದ ಉದ್ಧಾರ ಆಗ್ತದೆ ಅಂತ ಹೇಳಿದ್ದ, ದೇವರೇ ಹೇಳಿದ್ರು ಎನ್ನುವಂಥ ಒಂದು ವಿಷಯ ಕೂಡ ಬರ್ತದೆ ಕೆಲವೊಂದು ಕಥೆಗಳಲ್ಲಿ. ಹಾಗೆ ಅವರಿಗೆ ಇದರ ಅರಿವಿರುವುದರಿಂದಲೂ ಕೂಡ ಆ ಜರತ್ಕಾರು ಮುನಿಯ ಕಡೆಗೆ ಬಂದು ಅವನು ಹೇಳಿದ ಷರತ್ತುಗಳಿಗೆಲ್ಲ ಒಪ್ಪಿಕೊಳ್ತಾನೆ. ಮತ್ತು ಅವನು ತನ್ನ ಮಾತನ್ನು ಯಾವುದೇ ಕಾರಣದಿಂದಲೂ ಕೂಡ ಧಿಕ್ಕರಿಸಕೂಡದು. ತನ್ನ ಹೆಂಡತಿ, ನಾನು ಎಲ್ಲಿಯೇ ಯಾವುದೇ ಸಂದರ್ಭದಲ್ಲಿ ಅವಳು ನನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಳು ಅಂತಾದರೆ ತತ್ಕ್ಷಣದಲ್ಲಿ ನಾನು ಹೊರಟೋಗ್ತೇನೆ ಅನ್ನುವುದು ಕೂಡ ಅವನ ಒಂದು ಷರತ್ತು. ಇವೆಲ್ಲದಕ್ಕೂ ಒಪ್ಪಿ ಮದುವೆ ಮಾಡಿದರು. ವಿಧಿಪೂರ್ವಕವಾಗಿ ಜರತ್ಕಾರು ವಿವಾಹವಾಗ್ತಾನೆ. ವಿವಾಹವಾದ ಬಳಿಕ ಅವನ ಹೆಂಡತಿ ಬಹಳ ಜಾಗ್ರತೆಯಿಂದ
ಇವೆಲ್ಲ ಅವನ ಷರತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದರಿಂದ ಬಹಳ ಜಾಗೃತಳಾಗಿರ್ತಾಳೆ, ಕಾಳಜಿಯಿಂದ ನಡೆದುಕೊಳ್ತಾಳೆ. ಅವನ ಯಾವ ಮಾತಿಗೂ ಅವಳು ಎದುರಾಡುವುದಿಲ್ಲ, ಅವನು ಹೇಳಿದ್ದನ್ನು ಅಲ್ಲ ಎನ್ನುವುದಿಲ್ಲ. ಮತ್ತು ತಾನೂ ಕೂಡ ಅಷ್ಟೇ ಸೌಮ್ಯವಾಗಿ ವರ್ತಿಸ್ತಾ ಅವನೊಂದಿಗೆ ಕಾಲ ಕಳೀತಾಳೆ. ಹೀಗೆ ಕಾಲ ಕಳೀತಾ ಅವಳು ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾದ ಮೇಲೆ ಇನ್ನು ಶಿಶು ಜನನ ಆಗುವುದಕ್ಕೆ ಪೂರ್ವದಲ್ಲಿ ಒಂದು ದಿನ ಜರತ್ಕಾರುಮ್ನಿ ಅವಳ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿರ್ತಾನೆ. ಹಗಲು ಹೊತ್ತಿನಲ್ಲಿ ಸಂಧ್ಯೆಯ ಸಮಯ, ಅಂದರೆ ಸಾಯಂಕಾಲದ ಸಮಯ. ಆ ಸಂದರ್ಭದಲ್ಲಿ ಮಲಗಿರುವಾಗ ಅವನು ಏನೋ ಆ ದಿನ ನಿದ್ರಾವಶನಾಗಿ ಬಿಡ್ತಾನೆ. ಸೂರ್ಯಾಸ್ತದ ಸಮಯ ಹತ್ತಿರ ಬರ್ತದೆ. ಆಗ ಅವಳಿಗೆ ಸಂದಿಗ್ಧ ಉಂಟಾಗ್ತದೆ. ಗಂಡ ಮೊದಲೇ ತನ್ನ ಷರತ್ತುಗಳನ್ನೆಲ್ಲ ಹೇಳಿ ಕೋಪಿಷ್ಠನಾದಂಥ ವ್ಯವಹಾರವುಳ್ಳವನು, ಎಲ್ಲಿಯಾದರೂ ಸಿಟ್ಟಾಗ್ತಾನೆ ಎನ್ನುವುದೆಲ್ಲ ಭಯ ಇದೆ ಅವಳಿಗೆ. ಜೊತೆಗೆ ಈ ಸಂಧ್ಯಾಕಾಲ ಬಂದಾಗ ಅವನು ಮಲಗಿದರೆ ನಿತ್ಯಾನ್ನಿಕಗಳನ್ನು ಮಾಡಬೇಕಾದಂತಹ ಜವಾಬ್ದಾರಿಯಿಂದ ಅವನು ವಿಚಲಿತನಾಗ್ತಾನೆ, ತಪ್ಪಿ ಹೋಗ್ತಾನೆ. ಇದೊಂದು ಧರ್ಮ ಸೂಕ್ಷ್ಮದ ಪ್ರಶ್ನೆ, ಧರ್ಮಲೋಪ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ಅವನನ್ನು ಎಬ್ಬಿಸಬೇಕೇ ಬೇಡವೇ, ಇದು ಅರ್ಥವಾಗದೆ ಅವಳು ತೊಳಲಾಡ್ತಾಳೆ. ಕೊನೆಯಲ್ಲಿ ಏನು ವಿಚಾರ ಮಾಡ್ತಾಳೆ, ಗಂಡ ನನ್ನ ಮೇಲೆ ಸ್ವಲ್ಪ ಸಿಟ್ಟಾದರೂ ಚಿಂತೆ ಇಲ್ಲ, ತನ್ನ ಗಂಡ ಧರ್ಮಬಾಹಿರನಾಗಬಾರ್ದು, ಸಂಧ್ಯಾವಂದನೆ ಮಾಡಬೇಕಾದಂಥ ಒಂದು ಸಂದರ್ಭ, ಅದನ್ನು ಗೊತ್ತಿದ್ದು ನಾನು ಅವನನ್ನು ಎಬ್ಬಿಸದೇ ಇದ್ದರೆ ತಪ್ಪಾದೀತು ಅನ್ನೋ ಕಾರಣಕ್ಕಾಗಿ ಧೈರ್ಯ ಮಾಡಿ ಅವನನ್ನು ಸಾವಕಾಶವಾಗಿ, ಅವನಿಗೆ ಯಾವುದೇ ರೀತಿಯಲ್ಲಿ ಒಮ್ಮೆಲೇ ಕೋಪಗಳು ಕೂಡುದು ಎಂಬ ಕಾಳಜಿಯೊಂದಿಗೆ ಅವನನ್ನು ಎಬ್ಬಿಸ್ತಾಳೆ. ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಏನೂ ಉಪಯೋಗವಾಗುವುದಿಲ್ಲ. ಅವನು ತಕ್ಷಣದಲ್ಲಿ ಸಿಟ್ಟಿನಲ್ಲೇ ಹೇಳ್ತಾನೆ, ಎದ್ದವನೇ, ನೀನೇನು ನನ್ನ ಮಾತನ್ನು ಧಿಕ್ಕರಿಸಿದೆ, ನಾನು ಮೊದಲೇ ನಿನಗೆ ಹೇಳಿದ್ದೆ, ನನ್ನೊಂದಿಗೆ ನೀನು ಯಾವುದೇ ರೀತಿಯಲ್ಲಿ ನನಗೆ ಇಷ್ಟವಾಗದ ರೀತಿಯಲ್ಲಿ ನಡೆದುಕೊಳ್ಳಕೂಡುದು ಅಂತ. ಆದರೆ ನಾನು ಮಲಗಿರುವಾಗ ನೀನು ಭಂಗ ಮಾಡಿದೆ, ಅದರಿಂದ ದೋಷ ಉಂಟಾಯಿತು ನಿನ್ನಲ್ಲಿ, ನಾನು ನಿನ್ನೊಂದಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೊರಟು ಹೋಗ್ತೇನೆ ಅಂತ ಹೇಳ್ತಾರೆ. ಹಾಗೆ ಹೊರಟು ಹೋಗ್ತೇನೆ ಅಂದಾಗ ಇವಳಿಗೆ ಚಿಂತೆ ಏನು, ಮುಖ್ಯವಾಗಿ ವಂಶಾಭಿವೃದ್ಧಿ ಆಗಬೇಕು, ಆ ಮೂಲಕವಾಗಿ ತಮ್ಮ ಸರ್ಪಸಂತತಿ ಉಳಿಯಬೇಕು ಎಂಬುದು ಘನವಾದ ಉದ್ದೇಶ. ಈಗ ಅವಳು ಗರ್ಭಿಣಿಯಾದರೂ ಕೂಡ ಅದರಿಂದ ಗಂಡು ಹುಟ್ಟುತ್ತದೋ ಹೆಣ್ಣು ಹುಟ್ಟುತ್ತದೋ ಅಥವಾ ಏನಾಗ್ತದೆ ಮುಂದೆ ಎಂಬುದರ ಕುರಿತಾದಂಥ ಯಾವುದೇ ತಿಳುವಳಿಕೆ ಅವಳಿಗೆ ಇಲ್ಲದೇ ಇರೋದರಿಂದ ಬಹಳ ನೊಂದುಕೊಳ್ತಾಳೆ. ಅವನು ಹೋಗ್ತಾನಲ್ಲ ಅಂತ ಅವನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗಲೂ ಅವನು ಹೇಳ್ತಾನೆ, ನಾನು ಯಾವಾಗಲೂ ಸುಳ್ಳಾಡಿದವನಲ್ಲ, ನನ್ನ ಮಾತಿನ ಪ್ರಕಾರ ನಡೆದುಕೊಳ್ಳುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ, ನಾನು ಹೊರಟೆ. ಆದರೆ ಒಂದು ಮಾತು ಹೇಳ್ತಾನೆ ಅವಳ ಹತ್ರ, ನೀನು ಚಿಂತೆಗೊಳಗಾಗಬೇಡ, ಅವಳು ಈ ಹೋಗಲಿಕ್ಕೆ ಅವನಿಗೆ ಒಂದು ಸಂದರ್ಭ ಒದಗಿ ಬಂತು, ಅವನು ಹೇಗಿದ್ದರೂ ಸಂಸಾರಸ್ಥನಾಗಿ ಉಳಿಯುವವನ ಆಗಿರಲಿಲ್ಲ ಎಂಬುದು ಕೂಡ ಒಮ್ಮೆ ಅವನ ರೀತಿ ನೀತಿಗಳಿಂದ ಕಂಡುಬರ್ತದೆ. ಆದರೆ ಹೋಗುವಾಗ ಅವನು ಅಷ್ಟೊತ್ತಿನ ಕೋಪದಲ್ಲಿ ಹೋಗ್ತಾನೆ ಅಂತ ಕಂಡು ಬಂದರೂ ಕೂಡ ಅವನಿಗೆ ನಿಜವಾಗಿ ತನ್ನ ಹೆಂಡತಿ ಧರ್ಮಾತ್ಮಳು, ಒಳ್ಳೆಯ ರೀತಿ ನಡೆದುಕೊಂಡಿದ್ದಾಳೆ ಅಂತ ಗೊತ್ತಿರ್ತದೆ. ಆದ್ದರಿಂದ ಅವಳಿಗೆ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನಿನ್ನಲ್ಲಿ ಒಂದು ಗಂಡು ಮಗು ಹುಟ್ಟುತ್ತದೆ, ಹಾಗಾಗಿ ಆ ಕುರಿತಾದಂಥ ಚಿಂತೆ ಬೇಡ. ಅದ್ರ ಬಗ್ಗೆ ಅವಳು ನನಗೆ ನಿನ್ನ ಅನುಗ್ರಹದಿಂದ ಇಷ್ಟೆಲ್ಲ ಆಗಿದೆ, ಆದರೆ ಅದನ್ನೆಲ್ಲ ಮಗ ಹುಟ್ಟುವವರೆಗೂ ಅವಳಿಗೆ ಒಂದು ರೀತಿಯ ಭಯ ಇರ್ತದೆ. ಅವಳಿಗೆ ಯಾವುದರ ಕುರಿತು ನೀನು ಭಯ ಪಡಬೇಕಾದ ಅಗತ್ಯ ಇಲ್ಲ. ಒಬ್ಬ ಮಹಾತ್ಮನಾದಂಥ ಮಗನೇ ನಿನಗೆ ಹುಟ್ಟುತ್ತಾನೆ, ಅವನೊಬ್ಬ ಮಹರ್ಷಿ ಆಗ್ತಾನೆ, ಮುನಿ ಆಗ್ತಾನೆ, ಋಷಿ ಆಗ್ತಾನೆ ಎಂಬುದಾಗಿ ಅವನು ಹೇಳ್ತಾನೆ. ಇಷ್ಟು ಹೇಳಿದ್ದರಿಂದ ಅವಳಿಗೆ ಒಂದು ರೀತಿಯ ಸಮಾಧಾನ ಆಗ್ತದೆ. ಆದರೂ ಗಂಡ ಹೋಗ್ತಾನೆ ಎನ್ನುವಂಥ ವಿಯೋಗದ ದುಃಖವೂ ಆಗ್ತದೆ. ಸೊ ಇಲ್ಲಿಗೆ ಜರತ್ಕಾರುವಿನ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತ ಅನ್ನಿಸ್ತದೆ. ಇಲ್ಲಿ ಹುಟ್ಟಿ ಬರುವವನೇ ಆಸ್ತಿಕ ಎನ್ನುವಂಥ ಮಹಾಶಯ, ಮಹಾಮುನಿಯಾಗ್ತಾನೆ, ಮಹರ್ಷಿ ಆಗ್ತಾನೆ. ಅವನಿಂದ ಸರ್ಪಗಳ ಸಂತತಿಗೆ ಅನುಕೂಲ ಆಗ್ತದೆ. ಅದನ್ನು ಮುಂದಿನ ಕಥೆಯಲ್ಲಿ ನೋಡೋಣವಂತೆ. ನಮಸ್ಕಾರ.